ಡೊನಾಲ್ಡ್ ಟ್ರಂಪ್ ವಿರುದ್ಧ ಹೊಸ ಪ್ರಧಾನಿ ಮಾರ್ಕ್ ಕಾರ್ನಿ ಸೆಟೆದು ನಿಂತಿದ್ದಾರೆ. ಚುನಾವಣೆ ಪ್ರಚಾರದ ವೇಳೆ ಟ್ರಂಪ್ಗೆ ಖಡಕ್ ಸಂದೇಶ ಕೂಡ ರವಾನೆ ಮಾಡಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಡೊನಾಲ್ಡ್ ಟ್ರಂಪ್ ವಿರುದ್ಧ ಕೆನಡಾ ಸಮರ, ಖಡಕ್ ಸಂದೇಶ ರವಾನಿಸಿದ ಮಾರ್ಕ್ ಕಾರ್ನಿ. ಕೆನಡಾದ ಪ್ರಧಾನಿಯಾಗಿ ಜಸ್ಟಿಸ್ ಟ್ರೂಡೋ ನಂತರ ಮಾರ್ಕ್ ಕಾರ್ನಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಆದರೂ ಏಪ್ರಿಲ್ 28ಕ್ಕೆ ಕೆನಡಾ ಪ್ರಧಾನಿ ಹುದ್ದೆಗೆ ಚುನಾವಣೆ ನಡೆಯಲಿದೆ. ಈ ಚುನಾವಣಾ ಪ್ರಚಾರದ ವೇಳೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಖಡಕ್ ಸಂದೇಶವನ್ನ ರವಾನಿಸಿದ್ದಾರೆ. ಕೆನಡಾ ಮೇಲೆ ತೆರಿಗೆ ಸಮರ ನಡೆಸ್ತಾ ಇರುವ ಟ್ರಂಪ್ ವಿರುದ್ಧ ಮಾರ್ಕ್ ಕಾರ್ನಿ ಆಕ್ರೋಶಗೊಂಡಿದ್ದಾರೆ. ಇದರ ವಿರುದ್ಧ ಹೋರಾಡಲು ದೇಶವನ್ನ ಕಾಪಾಡಿಕೊಳ್ಳಲು ಸಮರ್ಥ ನಾಯಕನ ಅಗತ್ಯವಿದೆ. ಅಂತಹ ನಾಯಕನನ್ನ ಕೆನಡಿಯನ್ನರು ಆರಿಸಬೇಕಿದೆ ಅಂತ ಕರೆ ನೀಡಿದ್ದಾರೆ. ಕೆನಡಾ ಸಾರ್ವಭೌಮತ್ವವನ್ನ ಗೌರವಿಸಬೇಕು. ಕೆನಡಾದ ಸಾರ್ವಭೌಮತ್ವವನ್ನ ಡೊನಾಲ್ಡ್ ಟ್ರಂಪ್ ಗೌರವಿಸಬೇಕೆಂದು ಹೇಳಿದ್ದಾರೆ. ಟ್ರಂಪ್ ಸಾರಿರುವ ತೆರಿಗೆ ವಾರ್ನಿಂದ ರಕ್ಷಿಸಿಕೊಳ್ಳಬೇಕಿದೆ. ನಮ್ಮ ದೇಶದ ಸಾರ್ವಭೌಮತ್ವವನ್ನ ಅವಮಾನಿಸಿದ್ದಾರೆ. ಇದರ ವಿರುದ್ಧ ಗಟ್ಟಿಯಾಗಿ ಹೋರಾಡಬೇಕಿದೆ ಎಂದಿದ್ದಾರೆ. ಕೆನಡಾ ನಿಜವಾದ ದೇಶವಲ್ಲ ಎಂದು ಟ್ರಂಪ್ ಹೇಳುತ್ತಾರೆ. ನಮ್ಮನ್ನ ಒಡೆದು ಆಳುವ ಮೂಲಕ ಕೆನಡಾವನ್ನ ತನ್ನದಾಗಿಸಿಕೊಳ್ಳಲು ಮುಂದಾಗಿದ್ದಾರೆ. ಟ್ರಂಪ್ ಪ್ಲಾನ್ಗೆ ಸಕ್ಸಸ್ ಆಗಲು ನಾವು ಬಿಡಬಾರದು ಅಂತ ವಾಗ್ದಾಳಿ ನಡೆಸಿದ್ದಾರೆ. ಸುಂಕ ಸಮರ ನಡೆಸುತ್ತಿರುವ ಟ್ರಂಪ್ಗೆ ಕಾರ್ನ್ ಎದುರೇಟು ನೀಡಿದ್ದಾರೆ. ಈ ಸಮರವನ್ನ ಮುಂದುವರಿಸುತ್ತಾರಾ ನೋಡಬೇಕಿದೆ. ಡೊನಾಲ್ಡ್ ಟ್ರಂಪ್ ವಿರುದ್ಧ ಹೊಸ ಪ್ರಧಾನಿ ಮಾರ್ಕ್ ಕಾರ್ನಿ ಸೆಟೆದು ನಿಂತಿದ್ದಾರೆ. ಚುನಾವಣೆ ಪ್ರಚಾರದ ವೇಳೆ ಟ್ರಂಪ್ಗೆ ಖಡಕ್ ಸಂದೇಶ ಕೂಡ ರವಾನೆ ಮಾಡಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಡೊನಾಲ್ಡ್ ಟ್ರಂಪ್ ವಿರುದ್ಧ ಕೆನಡಾ ಸಮರ, ಖಡಕ್ ಸಂದೇಶ ರವಾನಿಸಿದ ಮಾರ್ಕ್ ಕಾರ್ನಿ. ಕೆನಡಾದ ಪ್ರಧಾನಿಯಾಗಿ ಜಸ್ಟಿಸ್ ಟ್ರೂಡೋ ನಂತರ ಮಾರ್ಕ್ ಕಾರ್ನಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಆದರೂ ಏಪ್ರಿಲ್ 28ಕ್ಕೆ ಕೆನಡಾ ಪ್ರಧಾನಿ ಹುದ್ದೆಗೆ ಚುನಾವಣೆ ನಡೆಯಲಿದೆ. ಈ ಚುನಾವಣಾ ಪ್ರಚಾರದ ವೇಳೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಖಡಕ್ ಸಂದೇಶವನ್ನ ರವಾನಿಸಿದ್ದಾರೆ. ಕೆನಡಾ ಮೇಲೆ ತೆರಿಗೆ ಸಮರ ನಡೆಸ್ತಾ ಇರುವ ಟ್ರಂಪ್ ವಿರುದ್ಧ ಮಾರ್ಕ್ ಕಾರ್ನಿ ಆಕ್ರೋಶಗೊಂಡಿದ್ದಾರೆ. ಇದರ ವಿರುದ್ಧ ಹೋರಾಡಲು ದೇಶವನ್ನ ಕಾಪಾಡಿಕೊಳ್ಳಲು ಸಮರ್ಥ ನಾಯಕನ ಅಗತ್ಯವಿದೆ. ಅಂತಹ ನಾಯಕನನ್ನ ಕೆನಡಿಯನ್ನರು ಆರಿಸಬೇಕಿದೆ ಅಂತ ಕರೆ ನೀಡಿದ್ದಾರೆ. ಕೆನಡಾ ಸಾರ್ವಭೌಮತ್ವವನ್ನ ಗೌರವಿಸಬೇಕು. ಕೆನಡಾದ ಸಾರ್ವಭೌಮತ್ವವನ್ನ ಡೊನಾಲ್ಡ್ ಟ್ರಂಪ್ ಗೌರವಿಸಬೇಕೆಂದು ಹೇಳಿದ್ದಾರೆ. ಟ್ರಂಪ್ ಸಾರಿರುವ ತೆರಿಗೆ ವಾರ್ನಿಂದ ರಕ್ಷಿಸಿಕೊಳ್ಳಬೇಕಿದೆ. ನಮ್ಮ ದೇಶದ ಸಾರ್ವಭೌಮತ್ವವನ್ನ ಅವಮಾನಿಸಿದ್ದಾರೆ. ಇದರ ವಿರುದ್ಧ ಗಟ್ಟಿಯಾಗಿ ಹೋರಾಡಬೇಕಿದೆ ಎಂದಿದ್ದಾರೆ. ಕೆನಡಾ ನಿಜವಾದ ದೇಶವಲ್ಲ ಎಂದು ಟ್ರಂಪ್ ಹೇಳುತ್ತಾರೆ. ನಮ್ಮನ್ನ ಒಡೆದು ಆಳುವ ಮೂಲಕ ಕೆನಡಾವನ್ನ ತನ್ನದಾಗಿಸಿಕೊಳ್ಳಲು ಮುಂದಾಗಿದ್ದಾರೆ. ಟ್ರಂಪ್ ಪ್ಲಾನ್ಗೆ ಸಕ್ಸಸ್ ಆಗಲು ನಾವು ಬಿಡಬಾರದು ಅಂತ ವಾಗ್ದಾಳಿ ನಡೆಸಿದ್ದಾರೆ. ಸುಂಕ ಸಮರ ನಡೆಸುತ್ತಿರುವ ಟ್ರಂಪ್ಗೆ ಕಾರ್ನ್ ಎದುರೇಟು ನೀಡಿದ್ದಾರೆ. ಈ ಸಮರವನ್ನ ಮುಂದುವರಿಸುತ್ತಾರಾ ನೋಡಬೇಕಿದೆ. ಡೊನಾಲ್ಡ್ ಟ್ರಂಪ್ ವಿರುದ್ಧ ಹೊಸ ಪ್ರಧಾನಿ ಮಾರ್ಕ್ ಕಾರ್ನಿ ಸೆಟೆದು ನಿಂತಿದ್ದಾರೆ. ಚುನಾವಣೆ ಪ್ರಚಾರದ ವೇಳೆ ಟ್ರಂಪ್ಗೆ ಖಡಕ್ ಸಂದೇಶ ಕೂಡ ರವಾನೆ ಮಾಡಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಡೊನಾಲ್ಡ್ ಟ್ರಂಪ್ ವಿರುದ್ಧ ಕೆನಡಾ ಸಮರ, ಖಡಕ್ ಸಂದೇಶ ರವಾನಿಸಿದ ಮಾರ್ಕ್ ಕಾರ್ನಿ. ಕೆನಡಾದ ಪ್ರಧಾನಿಯಾಗಿ ಜಸ್ಟಿಸ್ ಟ್ರೂಡೋ ನಂತರ ಮಾರ್ಕ್ ಕಾರ್ನಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಆದರೂ ಏಪ್ರಿಲ್ 28ಕ್ಕೆ ಕೆನಡಾ ಪ್ರಧಾನಿ ಹುದ್ದೆಗೆ ಚುನಾವಣೆ ನಡೆಯಲಿದೆ. ಈ ಚುನಾವಣಾ ಪ್ರಚಾರದ ವೇಳೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಖಡಕ್ ಸಂದೇಶವನ್ನ ರವಾನಿಸಿದ್ದಾರೆ. ಕೆನಡಾ ಮೇಲೆ ತೆರಿಗೆ ಸಮರ ನಡೆಸ್ತಾ ಇರುವ ಟ್ರಂಪ್ ವಿರುದ್ಧ ಮಾರ್ಕ್ ಕಾರ್ನಿ ಆಕ್ರೋಶಗೊಂಡಿದ್ದಾರೆ. ಇದರ ವಿರುದ್ಧ ಹೋರಾಡಲು ದೇಶವನ್ನ ಕಾಪಾಡಿಕೊಳ್ಳಲು ಸಮರ್ಥ ನಾಯಕನ ಅಗತ್ಯವಿದೆ. ಅಂತಹ ನಾಯಕನನ್ನ ಕೆನಡಿಯನ್ನರು ಆರಿಸಬೇಕಿದೆ ಅಂತ ಕರೆ ನೀಡಿದ್ದಾರೆ. ಕೆನಡಾ ಸಾರ್ವಭೌಮತ್ವವನ್ನ ಗೌರವಿಸಬೇಕು. ಕೆನಡಾದ ಸಾರ್ವಭೌಮತ್ವವನ್ನ ಡೊನಾಲ್ಡ್ ಟ್ರಂಪ್ ಗೌರವಿಸಬೇಕೆಂದು ಹೇಳಿದ್ದಾರೆ. ಟ್ರಂಪ್ ಸಾರಿರುವ ತೆರಿಗೆ ವಾರ್ನಿಂದ ರಕ್ಷಿಸಿಕೊಳ್ಳಬೇಕಿದೆ. ನಮ್ಮ ದೇಶದ ಸಾರ್ವಭೌಮತ್ವವನ್ನ ಅವಮಾನಿಸಿದ್ದಾರೆ. ಇದರ ವಿರುದ್ಧ ಗಟ್ಟಿಯಾಗಿ ಹೋರಾಡಬೇಕಿದೆ ಎಂದಿದ್ದಾರೆ. ಕೆನಡಾ ನಿಜವಾದ ದೇಶವಲ್ಲ ಎಂದು ಟ್ರಂಪ್ ಹೇಳುತ್ತಾರೆ. ನಮ್ಮನ್ನ ಒಡೆದು ಆಳುವ ಮೂಲಕ ಕೆನಡಾವನ್ನ ತನ್ನದಾಗಿಸಿಕೊಳ್ಳಲು ಮುಂದಾಗಿದ್ದಾರೆ. ಟ್ರಂಪ್ ಪ್ಲಾನ್ಗೆ ಸಕ್ಸಸ್ ಆಗಲು ನಾವು ಬಿಡಬಾರದು ಅಂತ ವಾಗ್ದಾಳಿ ನಡೆಸಿದ್ದಾರೆ. ಸುಂಕ ಸಮರ ನಡೆಸುತ್ತಿರುವ ಟ್ರಂಪ್ಗೆ ಕಾರ್ನ್ ಎದುರೇಟು ನೀಡಿದ್ದಾರೆ. ಈ ಸಮರವನ್ನ ಮುಂದುವರಿಸುತ್ತಾರಾ ನೋಡಬೇಕಿದೆ.
ಡೊನಾಲ್ಡ್ ಟ್ರಂಪ್ ವಿರುದ್ಧ ಹೊಸ ಪ್ರಧಾನಿ ಮಾರ್ಕ್ ಕಾರ್ನಿ ಸೆಟೆದು ನಿಂತಿದ್ದಾರೆ. ಚುನಾವಣೆ ಪ್ರಚಾರದ ವೇಳೆ ಟ್ರಂಪ್ಗೆ ಖಡಕ್ ಸಂದೇಶ ಕೂಡ ರವಾನೆ ಮಾಡಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಡೊನಾಲ್ಡ್ ಟ್ರಂಪ್ ವಿರುದ್ಧ ಕೆನಡಾ ಸಮರ, ಖಡಕ್ ಸಂದೇಶ ರವಾನಿಸಿದ ಮಾರ್ಕ್ ಕಾರ್ನಿ. ಕೆನಡಾದ ಪ್ರಧಾನಿಯಾಗಿ ಜಸ್ಟಿಸ್ ಟ್ರೂಡೋ ನಂತರ ಮಾರ್ಕ್ ಕಾರ್ನಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಆದರೂ ಏಪ್ರಿಲ್ 28ಕ್ಕೆ ಕೆನಡಾ ಪ್ರಧಾನಿ ಹುದ್ದೆಗೆ ಚುನಾವಣೆ ನಡೆಯಲಿದೆ. ಈ ಚುನಾವಣಾ ಪ್ರಚಾರದ ವೇಳೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಖಡಕ್ ಸಂದೇಶವನ್ನ ರವಾನಿಸಿದ್ದಾರೆ. ಕೆನಡಾ ಮೇಲೆ ತೆರಿಗೆ ಸಮರ ನಡೆಸ್ತಾ ಇರುವ ಟ್ರಂಪ್ ವಿರುದ್ಧ ಮಾರ್ಕ್ ಕಾರ್ನಿ ಆಕ್ರೋಶಗೊಂಡಿದ್ದಾರೆ. ಇದರ ವಿರುದ್ಧ ಹೋರಾಡಲು ದೇಶವನ್ನ ಕಾಪಾಡಿಕೊಳ್ಳಲು ಸಮರ್ಥ ನಾಯಕನ ಅಗತ್ಯವಿದೆ. ಅಂತಹ ನಾಯಕನನ್ನ ಕೆನಡಿಯನ್ನರು ಆರಿಸಬೇಕಿದೆ ಅಂತ ಕರೆ ನೀಡಿದ್ದಾರೆ. ಕೆನಡಾ ಸಾರ್ವಭೌಮತ್ವವನ್ನ ಗೌರವಿಸಬೇಕು. ಕೆನಡಾದ ಸಾರ್ವಭೌಮತ್ವವನ್ನ ಡೊನಾಲ್ಡ್ ಟ್ರಂಪ್ ಗೌರವಿಸಬೇಕೆಂದು ಹೇಳಿದ್ದಾರೆ. ಟ್ರಂಪ್ ಸಾರಿರುವ ತೆರಿಗೆ ವಾರ್ನಿಂದ ರಕ್ಷಿಸಿಕೊಳ್ಳಬೇಕಿದೆ. ನಮ್ಮ ದೇಶದ ಸಾರ್ವಭೌಮತ್ವವನ್ನ ಅವಮಾನಿಸಿದ್ದಾರೆ. ಇದರ ವಿರುದ್ಧ ಗಟ್ಟಿಯಾಗಿ ಹೋರಾಡಬೇಕಿದೆ ಎಂದಿದ್ದಾರೆ. ಕೆನಡಾ ನಿಜವಾದ ದೇಶವಲ್ಲ ಎಂದು ಟ್ರಂಪ್ ಹೇಳುತ್ತಾರೆ. ನಮ್ಮನ್ನ ಒಡೆದು ಆಳುವ ಮೂಲಕ ಕೆನಡಾವನ್ನ ತನ್ನದಾಗಿಸಿಕೊಳ್ಳಲು ಮುಂದಾಗಿದ್ದಾರೆ. ಟ್ರಂಪ್ ಪ್ಲಾನ್ಗೆ ಸಕ್ಸಸ್ ಆಗಲು ನಾವು ಬಿಡಬಾರದು ಅಂತ ವಾಗ್ದಾಳಿ ನಡೆಸಿದ್ದಾರೆ. ಸುಂಕ ಸಮರ ನಡೆಸುತ್ತಿರುವ ಟ್ರಂಪ್ಗೆ ಕಾರ್ನ್ ಎದುರೇಟು ನೀಡಿದ್ದಾರೆ. ಈ ಸಮರವನ್ನ ಮುಂದುವರಿಸುತ್ತಾರಾ ನೋಡಬೇಕಿದೆ. ಡೊನಾಲ್ಡ್ ಟ್ರಂಪ್ ವಿರುದ್ಧ ಹೊಸ ಪ್ರಧಾನಿ ಮಾರ್ಕ್ ಕಾರ್ನಿ ಸೆಟೆದು ನಿಂತಿದ್ದಾರೆ. ಚುನಾವಣೆ ಪ್ರಚಾರದ ವೇಳೆ ಟ್ರಂಪ್ಗೆ ಖಡಕ್ ಸಂದೇಶ ಕೂಡ ರವಾನೆ ಮಾಡಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಡೊನಾಲ್ಡ್ ಟ್ರಂಪ್ ವಿರುದ್ಧ ಕೆನಡಾ ಸಮರ, ಖಡಕ್ ಸಂದೇಶ ರವಾನಿಸಿದ ಮಾರ್ಕ್ ಕಾರ್ನಿ. ಕೆನಡಾದ ಪ್ರಧಾನಿಯಾಗಿ ಜಸ್ಟಿಸ್ ಟ್ರೂಡೋ ನಂತರ ಮಾರ್ಕ್ ಕಾರ್ನಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಆದರೂ ಏಪ್ರಿಲ್ 28ಕ್ಕೆ ಕೆನಡಾ ಪ್ರಧಾನಿ ಹುದ್ದೆಗೆ ಚುನಾವಣೆ ನಡೆಯಲಿದೆ. ಈ ಚುನಾವಣಾ ಪ್ರಚಾರದ ವೇಳೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಖಡಕ್ ಸಂದೇಶವನ್ನ ರವಾನಿಸಿದ್ದಾರೆ. ಕೆನಡಾ ಮೇಲೆ ತೆರಿಗೆ ಸಮರ ನಡೆಸ್ತಾ ಇರುವ ಟ್ರಂಪ್ ವಿರುದ್ಧ ಮಾರ್ಕ್ ಕಾರ್ನಿ ಆಕ್ರೋಶಗೊಂಡಿದ್ದಾರೆ. ಇದರ ವಿರುದ್ಧ ಹೋರಾಡಲು ದೇಶವನ್ನ ಕಾಪಾಡಿಕೊಳ್ಳಲು ಸಮರ್ಥ ನಾಯಕನ ಅಗತ್ಯವಿದೆ. ಅಂತಹ ನಾಯಕನನ್ನ ಕೆನಡಿಯನ್ನರು ಆರಿಸಬೇಕಿದೆ ಅಂತ ಕರೆ ನೀಡಿದ್ದಾರೆ. ಕೆನಡಾ ಸಾರ್ವಭೌಮತ್ವವನ್ನ ಗೌರವಿಸಬೇಕು. ಕೆನಡಾದ ಸಾರ್ವಭೌಮತ್ವವನ್ನ ಡೊನಾಲ್ಡ್ ಟ್ರಂಪ್ ಗೌರವಿಸಬೇಕೆಂದು ಹೇಳಿದ್ದಾರೆ. ಟ್ರಂಪ್ ಸಾರಿರುವ ತೆರಿಗೆ ವಾರ್ನಿಂದ ರಕ್ಷಿಸಿಕೊಳ್ಳಬೇಕಿದೆ. ನಮ್ಮ ದೇಶದ ಸಾರ್ವಭೌಮತ್ವವನ್ನ ಅವಮಾನಿಸಿದ್ದಾರೆ. ಇದರ ವಿರುದ್ಧ ಗಟ್ಟಿಯಾಗಿ ಹೋರಾಡಬೇಕಿದೆ ಎಂದಿದ್ದಾರೆ. ಕೆನಡಾ ನಿಜವಾದ ದೇಶವಲ್ಲ ಎಂದು ಟ್ರಂಪ್ ಹೇಳುತ್ತಾರೆ. ನಮ್ಮನ್ನ ಒಡೆದು ಆಳುವ ಮೂಲಕ ಕೆನಡಾವನ್ನ ತನ್ನದಾಗಿಸಿಕೊಳ್ಳಲು ಮುಂದಾಗಿದ್ದಾರೆ. ಟ್ರಂಪ್ ಪ್ಲಾನ್ಗೆ ಸಕ್ಸಸ್ ಆಗಲು ನಾವು ಬಿಡಬಾರದು ಅಂತ ವಾಗ್ದಾಳಿ ನಡೆಸಿದ್ದಾರೆ. ಸುಂಕ ಸಮರ ನಡೆಸುತ್ತಿರುವ ಟ್ರಂಪ್ಗೆ ಕಾರ್ನ್ ಎದುರೇಟು ನೀಡಿದ್ದಾರೆ. ಈ ಸಮರವನ್ನ ಮುಂದುವರಿಸುತ್ತಾರಾ ನೋಡಬೇಕಿದೆ.